ರಾತ್ರಿ ಹೊತ್ತು ಮನೆಗೆ ಹೋಗದೆ ಇಲ್ಲೇ ಇದ್ಬಿಟ್ರೆ ಬಾಲು ಏನ್ ತಿಳ್ಕೊತಾನೆ? ಬಾಲು ಸ್ವಭಾವ ನನಗ್ ಗೊತ್ತು. ಅವನ್ ಸುಖಕ್ಕೆ ನಾ ಅಡ್ಡಿಯಾಗಿದ್ದೀನಿ ಅಂತ ತಿಳ್ಕೊಬಾರ್ದು. ನೋಡಿ, ಇಲ್ಲ ನೋಡ್ಕೊಳಕ್ಕೆ ಬೇಕಾಷ್ಟು ಜನ ಇದ್ದಾರೆ. ನಿಮ್ ಮನೆಗೆ ಹೋಗಿ, ಪ್ಲೀಸ್ ಗೋ ಹೋಮ್. ನಾನ್ ನಿಮ್ ಬಾಸ್. ಇಟ್ ಈಸ್ ಮೈ ಆರ್ಡರ್ ದಟ್ ಯು ಶುಡ್ ಗೋ ಹೋಮ್. ಈ ಕ್ಷಣಕ್ಕೆ ನೀವು ನನ್ನ ಬಾಸ್ ಅಲ್ಲ, ನನ್ನ ಪೇಷಂಟ್. ಇಲ್ಲಿ ನಾನು ಡಾಕ್ಟರ್. ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ಓ ಮೈ ಗಾಡ್, ನೀವ್ ಯಾಕೆ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ? ನಿಮ್ ಹೊಟ್ಟೆಯಲ್ಲಿ ನನ್ನ ಸ್ನೇಹಿತನ ಮಗು ಬೆಳೀತಾ ಇದೆ. ಯು ಆರ್ ಗೋಯಿಂಗ್ ಟು ಬಿ ಎ ಮದರ್. ನೀವೊಬ್ಬನ ಹೆಂಡತಿ, ಒಂದು ಮಗುವಿನ ತಾಯಿ. ಮೊದಲು ನಾನು ಡಾಕ್ಟರ್, ಆಮೇಲೆ ಹೆಂಡತಿ, ಆಮೇಲೆ ತಾಯಿ. ಯಾವಾಗ ಮನೆಗೆ ಹೋಗ್ಬೇಕು, ಯಾವಾಗ ಆಸ್ಪತ್ರೆಯಲ್ಲಿ ಇರಬೇಕು ಅದನ್ನ ನಿರ್ಧರಿಸೋಳು ನಾನು. ನೀವು ಮತ್ತೆ ಹೀಗೆ ಮಾತಾಡಿದ್ರೆ ನನ್ನ ಮಗು ಮೇಲಾಣೆ. ಪ್ಲೀಸ್. ಗೆದ್ದಿಲ್ ಹಿಡಿದಿರೋ ಮರ ಆದಷ್ಟು ಬೇಗ ಬಿದ್ದು ಹೋಗ್ಬೇಕು ಅನ್ನೋ ಆಸೆ. ಬಾಲು, ಛೀ, ಎದುರುಗೆ ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಲಿ, ನೀವಿಬ್ರು ಸುಖವಾಗಿ ಸಂತೋಷವಾಗಿರಿ ಅಂತ ನಾಟಕದ ಮಾತು. ಬೆನ್ನ ಹಿಂದೆ ನನ್ನ ಹೆಂಡತಿ ತೋಳಲ್ಲಿ ಕಣ್ಣು ಮುಚ್ಕೊಂಡು ಅವಳು ಮೈಕೈ ಮುಟ್ಟ ಸುಖ ಅನುಭವಿಸೋ ಚಪಲ. ಬಾಲು, ಯೋಷಟ ಹರೀಶ, ನನಗ್ ಮೊದ್ಲಿಂದಲೂ ನಿನ್ ಮೇಲೆ ಅನುಮಾನ ಇತ್ತು ಕಣೋ. ಗೆದ್ದು ಹಿಡಿದ ಮರ ಅಂತ ಹೇಳ್ಕೊಂಡು ನನ್ನ ಹೆಂಡತಿನ ಬಲೆ ಹಾಕೊಳಕ್ ನೋಡ್ತಿದ್ಯೇನೋ? ಸ್ನೇಹಿತ ಅಂತ ನಂಬಿದಕ್ಕೆ ನನ್ನ ಸಂಸಾರದಲ್ಲೇ ವಿಲನ್ ಆಗ್ಬಿಟ್ಟಿಯಲ್ಲೋ. ಬಾಲು, ದಯವಿಟ್ಟು ಹಾಗೆ ಹೇಳ್ಬೇಡ ಕಣೋ. ಬಾಲು, ನೀವು ಮನುಷ್ಯರಲ್ಲ. ನೋಡಿ, ಇದು ಆಸ್ಪತ್ರೆ. ಹರೀಶ್ ನನ್ನ ಪೇಷಂಟ್. ನಿಮ್ ಜೊತೆ ಹೆಚ್ಚು ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಆಚೆಗೆ ಹೋಗಿ ಪ್ಲೀಸ್. ಹೋಗ್ತೀನಿ, ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿರ್ಲಿ. ನೀನು ನಾನು ಮದುವೆ ಆಗಿರೋ ಹೆಣ್ಣು. ನಿನ್ನ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ನೀವಿಬ್ರು ಸೇರಿ ನನಗ್ ಮಾಡಿರೋ ಅನ್ಯಾಯನ ನಾನು ತಡ್ಕೋಬಲ್ಲೆ. ಆದ್ರೆ ಇನ್ನೂ ಪ್ರಪಂಚದ ಬೆಳಕನೆ ಕಾಣದೇ ಇರೋ ನನ್ನ ಮಗುಗೆ ಅನ್ಯಾಯ ಆದ್ರೆ ನಾನು ಖಂಡಿತ ತಡ್ಕೊಳಲ್ಲ. ನಿಮ್ಮಿಬ್ಬರನ್ನ ಖಂಡಿತ ಕ್ಷಮಿಸಲ್ಲ. ಬಾಲು, ನನ್ನ ಮಾತು ಕೇಳೋ. ಪ್ಲೀಸ್ ಲಿಸನ್ ಟು ಮೀ. ಬಾಲು, ಹರೀಶ್, ಡಾಕ್ಟರ್, you please go. You please go. ಡಾಕ್ಟರ್ ಮಮತಾ, ಡಾಕ್ಟರ್ ಪ್ರಭಾ, ಡಾಕ್ಟರ್, ಡಾಕ್ಟರ್ ಏನಾಯ್ತು? ಡಾಕ್ಟರ್ ಹರೀಶ್, ಡಾಕ್ಟರ್ ಏನಾಯ್ತು? ಡಾಕ್ಟರ್ ಹರೀಶ್, ಬಾಲಣ್ಣ, ಯಾವ ಸಂಬಂಧದಲ್ಲಿ ನಾನು ನಿನಗೆ ಅಣ್ಣನೇ? ನೀನು ಗಂಡನ್ ಕಳ್ಕೊಂಡಿರೋ ಮುಂಡೆ, ನಾನು ಇನ್ನೊಬ್ಬನಿಗೆ ಹೆಂಡತಿಲ್ ಕಳ್ಕೊಂಡಿರೋ ಗಂಡ. ಬೇಡವಣ್ಣ, ಬೇಡ. ದೇವ್ರು ನಿನ್ಗೆ ಒಳ್ಳೇದು ಮಾಡಲ್ಲ. ಮುಚ್ಚೆ ಬಾಯಿ. ಇನ್ನು ಮೇಲೆ ನನ್ನ ಭಾಗಕ್ಕೆ ಯಾವ ದೇವರು ಇಲ್ಲ.
ಬಾಯಿ ಮುಚ್ಕೊಂಡು ನಡಿಯ. ಬೇಡವಲ್ಲ, ಬಿಡು, ಬೇಡವಲ್ಲ, ನಿನ್ ಕೈ ಮುಗಿತೀನಿ, ಬೇಡ. ನನ್ನ ಬಿಟ್ಟು ಬಿಡು, ನಿನ್ನಮ್ಮಯ್ಯ. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಅತ್ತಿಗೆಮ್ಮ. ಬಾಲಣ್ಣ, ನೀವಿಲ್ದಿರೋ ಸಮಯದಲ್ಲೆಲ್ಲ ನನ್ನನ್ನು ಬಲವಂತವಾಗಿ ಹೊಲಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು. ಅವತ್ತು ರಾತ್ರಿ ನಿಮ್ ತಂದೆ ತಾಯಿ ಬಂದಾಗ್ಲೂ ನನ್ ಮೇಲೆ ಪ್ರಯತ್ನ ಪಟ್ರು. ಆ ಗಾಬರಿಲಿ ಅವರಿದ್ರು, ಇಲ್ಲ ಅಂತ ಹೇಳ್ಬಿಟ್ಟೆ. ಅವತ್ತು ನೀವು ನನ್ನ ಹತ್ರ ಸಿಗರೇಟ್ ವಾಸನೆ ಬರ್ತಾ ಇದೆ ಅಂತ ಕೇಳಿದಾಗ್ಲೂ ನಿಮ್ ಬೆಡ್ರೂಮ್ ಹಾಸಿಗೆ ಮೇಲೆ ಹಾಕಿ ಪ್ರಯತ್ನ ಪಟ್ರು. ಆದ್ರೆ ನೀವು ಸಮಯಕ್ಕೆ ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿದ್ರಿ. ಆದ್ರೆ ಇವತ್ತು ಅವ್ರು ಮನುಷ್ಯರಾಗಿರ್ಲಿಲ್ಲ. ನನ್ನ ನಂಬಿ ಅತ್ತಿಗೆಮ್ಮ, ಇದರಲ್ಲಿ ನಂದೇನು ತಪ್ಪಿಲ್ಲ ಅತ್ತಿಗೆಮ್ಮ, ನನ್ನೇನು ತಪ್ಪಿಲ್ಲ. ನಂಬಿ ಅತ್ತಿಗೆಮ್ಮ, ನಂಬಿ. ತಪ್ಪು ನಿಂದಲ್ಲ ಗೌರಿ, ನಂದು. ಪ್ರೇಮ, ಪ್ರೀತಿ, ಸಂಸಾರ, ಬಂಧನ ಇವುಗಳ ಬಗ್ಗೆ ಏನೇನೋ ಕಲ್ಪನೆ ಇಟ್ಕೊಂಡಿದ್ದೆ. ಇವತ್ತೆಲ್ಲ ಸುಟ್ಟೋಯ್ತು, ಸುಟ್ಟು ಬೂದಿ ಆಗೋಯ್ತು. ಏನ್ ಮಾಡ್ಬೇಕು ಅಂತಿದ್ಯಾ? ನಂದು ಬೇಕು ಅಂದ ಕಟ್ಕೊಂಡು ಬೇಡ ಅಂದ ಕಿತ್ತೊಗ್ಯೋಕೆ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ನಿನ್ನ ಮುಡಿಲಿ ಬಾಡಿರೋ ಹೂವಿನ ತುಂಡಲ್ಲ. ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ಇದು ನಿನ್ ಗಂಡನ ಮನೆ. ನನಗ್ ತಾಳಿ ಕಟ್ಟಿದಕ್ಕೆ ಅಗ್ನಿ ಸಾಕ್ಷಿ. ಹೆಂಡತಿ ಮನೆಯಲ್ಲಿ ಇಲ್ದಿದ್ದಾಗ ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಈಗ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳ್ತಿರೋ ನಿಮ್ಮ ಈ ಬಂಡತನಕ್ಕೆ ಯಾವ ಸಾಕ್ಷಿ? ಮನಸಾಕ್ಷಿನೂ ಇಲ್ದೇ ಇರೋ ಒಬ್ಬ ಪುಂಡ ಕಾಮುಕನ ಗಂಡ ಅಂತ ಒಪ್ಕೊಂಡು ತನ್ನ ತಾಯ್ತನಕ್ಕೆ ಅವಮಾನ ಮಾಡ್ಕೊಳ್ಳೋ ಹೆಣ್ಣು ನಾನಲ್ಲ. ಮುಚ್ಚೆ ಬಾಯಿ. ದೊಡ್ಡ ಪತಿವ್ರತ ಶಿರೋಮಣಿ ನೀನು. ನನ್ನ ಬೆನ್ನ ಹಿಂದೆನೆ ಹರೀಶನ್ ಜೊತೆ ಚಕ್ಕಂದಾಡ್ತಿದ್ಯಾ? ನಾನು ಗಂಡ್ಸು. ಒಬ್ಬ ಗಂಡ ಸತ್ತ ಹೆಣ್ಣಿನ ಜೊತೆ ಆಡಿದ್ರೆ ಏನಾಯ್ತು? ಅದು ನಿನ್ನ ಹಲ್ಕ ಯೋಗ್ಯತೆ ಗೊತ್ತಾದ್ಮೇಲೆ. ನಿಮ್ ಯೋಗ್ಯತೆಗೆ ತಕ್ಕ ಮಾತೆ ಆಡ್ತಾ ಇದ್ದೀರಾ? ನಿಮ್ ನಾಲಿಗೆಯಲ್ಲಿ ದೇವರಂತ ಹರೀಶಸನ್ ಯಾಕೆ ಹೊಲಸು ಮಾಡ್ತಿದ್ದೀರಾ?
ಸಾಕು ಸಾಕು, ನಾನಿನ್ನು ಹೆಚ್ಚು ಮಾತಾಡೋಕೆ ಇಷ್ಟಪಡೋದಿಲ್ಲ. ಗುಡ್ ಬೈ. ನಂದಿನಿ, ನಿನ್ನ ಹೊಟ್ಟೆಲಿ ನನ್ನ ಮಗು ಇಲ್ಲ ಅಂದಿದ್ರೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಟ್ಟಿದೆ.